ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ನೀಡಿದ್ದಾರೆ ಬಸವೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿ. ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ಮೇಲೆ ದಾಖಲಾದ ಕೇಸೇ ಸುಳ್ಳ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಕ್ರಮ ಎಸಗಿದವರು ತಪ್ಪಿಸಿಕೊಳ್ಳೋದಕ್ಕೆ ಸ್ವಾಮೀಜಿಗಳನ್ನ ತಗಲು ಹಾಕಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಂಸ್ಥೆಯಲ್ಲಿನ ಅಕ್ರಮಗಳನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಾಮೀಜಿಗಳ ಮೇಲೆ ದೂರು ಕೊಟ್ರ, ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ರ. ಹಾವೇರಿಯಲ್ಲಿ ಶಾಲಾ ಸಂಸ್ಥೆಯ ಸಿಬ್ಬಂದಿ ಹಾಗೂ ಮುಖಂಡರಿಂದ ಈ ತರದ ಒಂದು ಹೇಳಿಕೆ ಹೊರಬಿದ್ದಿದೆ. 2020-21ರಲ್ಲಿ ಶಾಲೆಯಲ್ಲಿ ಹಣ ದುರುಪಯೋಗ ನಡೆದಿರುತ್ತೆ. ಶಾಲಾ ವಾಹನದ ಮೇಲೆ 13 ಲಕ್ಷ ಹೆಚ್ಚುವರಿ ಲೋನ್ ಅನ್ನ ಇಬ್ಬರು ಸಿಬ್ಬಂದಿಗಳು ಮಾಡ್ತಿರ್ತಾರೆ. ಆ ಲೋನು ತೀರೋಂಥ ಟೈಮಲ್ಲಿ ಅಗೇನ್ ಅದನ್ನ ರಿನ್ಯೂವಲ್ ಮಾಡಿಸಿದ್ದಾರೆ. ಜಯಶೀಲ ಚಿಕ್ಕಣ್ಣನವರ್ ಸಹೋದರ ಶ್ರೀಧರ್ ಇವರಿಬ್ರು ಸೇರ್ಕೊಂಡು ಅಕ್ರಮ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನ ಶಾಲಾ ಆಡಳಿತ ಮಂಡಳಿ ಮಾಡ್ತಾ ಇದೆ. ಒಟ್ಟು ಸುಮಾರು 27 ಲಕ್ಷ ಶಾಲೆಯ ಹೆಸರಲ್ಲಿ ಹಣ ಹೊಡೆದಿದ್ದಾರೆ ಅನ್ನುವಂಥ ಆರೋಪ. ಇದರ ದಾಖಲೆಗಳನ್ನ ಶಾಲಾಡಳಿತ ಸಿಬ್ಬಂದಿಗಳು ರಿಲೀಸ್ ಮಾಡಿದ್ದಾರೆ. ಈ ಸತ್ಯ ಸ್ವಾಮೀಜಿಗೆ ತಿಳಿದ ಮೇಲೆ ಇಬ್ಬರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಆಗಿತ್ತು. ಜಯಶೀಲ ಹಾಗೂ ಸಹೋದರ ಶ್ರೀಧರ್ ಇದನ್ನ ಸಹಿಸಿಕೊಳ್ಳಲಾಗದೆ ಈ ತರದ ಒಂದು ಹುನ್ನಾರವನ್ನ ಸ್ವಾಮೀಜಿಗಳ ವಿರುದ್ಧ ಮಾಡಿದ್ದಾರೆ. ಸ್ವಾಮೀಜಿ ಮತ್ತು ಸಮಾಜದ ಮೇಲೆ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಳೆದ 15 ದಿನಗಳ ಹಿಂದೆ ರಾಣೆಬೆನ್ನೂರು ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ದೂರು ಸುಳ್ಳು ಹೇಳಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಶಾಲಾ ಆಡಳಿತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅವರು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಕ್ರಮ ಎಸಗಿದವರು ತಪ್ಪಿಸಿಕೊಳ್ಳೋದಕ್ಕೆ ಇಲ್ಲಿ ಸ್ವಾಮೀಜಿಗಳನ್ನ ತಗಲಾಕ್ಸಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸುಳ್ಳು ದೂರು ದಾಖಲಾಗಿದೆ. ಯಾಕೆ? ಅವರು ಕೆಲವೊಂದು ಹಣಕಾಸಿನ ವ್ಯವಹಾರದಲ್ಲಿ ಸಿಕ್ಕೊಂಡು ಅದನ್ನು ಏನು ಇಲ್ದನ ಪಾರಾಗಬೇಕು ಅಂತ ಹೋದ್ರು, ಅದಾಗಲಿಲ್ಲ. ಅದೆಲ್ಲ ಯಾರು ಜಯಶೀಲ ರಾಮಚಂದ್ರಪ್ಪ ಚಿಕ್ಕಣ್ಣರು ಅಂತಕ್ಕಂಥವ್ರು 21ರಿಂದ 23ರವರೆಗೆ ಪ್ರಭಾರ ಮುಖ್ಯೋಪಾಧ್ಯಾಯರಿದ್ದರು. ಅವರ ಅಣ್ಣ ಕಾಸ ಅಣ್ಣ ಕಾರ್ಯದರ್ಶಿ ಇದ್ದರು 21ರಿಂದ 23ರವರೆಗೆ. ಇಬ್ಬರು ಸೇರಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ರಾಣೆಬೆನ್ನೂರು ಮಾರುತಿ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ನಡೆಯುವ ಶ್ರೀ ಬಸವೇಶ್ವರ ಪ್ರೌಢಶಾಲೆ. ಓಕೆ, ಅವರು ಎಷ್ಟು ಲಕ್ಷ ಫ್ರಾಡ್ ಮಾಡಿದ್ದಾರೆ? 27 ಲಕ್ಷದ ಚಿಲ್ಲರ ಫ್ರಾಡ್ ಮಾಡಿದ್ದಾರೆ. ಯಾವುದಕ್ಕೆ? 13 ಲಕ್ಷ ಬಸ್ ಮೇಲೆ ನಮ್ಮ ಶಾಲಾ ವಾಹನ ಇದೆ, ಅದ್ರ ಮೇಲೆ ಲೋನ್ ಮಾಡ್ಯಾರ. ಮೊದಲ ಲೋನ್ ಇತ್ತು, ಮುಟ್ತಾ ಬಂದುತ್ತದು. ಅದ್ರ ಮೇಲೆ ಮರು ಸಾಲ ಅಂತ ಮಾಡಿದ್ದಾರೆ. ಅದಕ್ಕೆ ಯಾವುದಕ್ಕೂ ಬಾಡಿಯಿಂದ ಠರಾವಾಗಿಲ್ಲ, ಒಪ್ಪಿಗೆ ಪತ್ರಗಳಿಲ್ಲ. ನೇರವಾಗಿ ಅಣ್ಣ ತಂಗಿ ಇಬ್ಬರು ಸೇರಿ ಫೋಟೋ ಹಚ್ಚಿ ಸಹಿ ಮಾಡಿ ಸಾಲ ಮಾಡಿದ್ದಾರೆ. ಓಕೆ ಸರ್, ಈಗ ಅವರ ವಿರುದ್ಧ ಕ್ರಮ ಏನು? ಅವ್ರ ವಿರುದ್ಧ ಇಲಾಖೆಗಳದವು, ಇಲಾಖೆಗಳಿಗೆ ಪತ್ರ ಬರೆದಿದ್ದಾವೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಇವರು ತಪ್ಪಿಸಸ್ತ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಿ ಪ್ರಸ್ತಾವನೆಯನ್ನು ಪ್ರಾಧಿಕಾರಕ್ಕೆ ಸಲ್ಲಿಸ್ರಿ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಶೋಕಾಸ್ ನೋಟಿಸ್ ಕೊಟ್ಟವಿ ಮತ್ತು ಅಮಾನತು ಮಾಡಿದ್ದೇವೆ. ಸ್ವಾಮೀಜಿಯನ್ನು ಮತ್ತು ವಾಲ್ಮೀಕಿ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದು ಯಾವ ಉದ್ದೇಶಕ್ಕೆ? ವಾಲ್ಮೀಕಿ ಟಾರ್ಗೆಟ್ ಮಾಡಿದ್ದು ಈಗ ಗುರುಗಳು ಬೆಳೀತಕ್ಕಂಥದ್ದು, ನಮ್ಮ ಮಠ ಬೆಳೀತಕ್ಕಂಥದ್ದು, ನಮ್ಮ ಮಠ ಸಂಘಟನೆ ಆಗ್ತಕ್ಕಂಥದ್ದು, ನಮ್ಮ ಜಾತಿ ಭಾಳ ಮುಂದೆ ಬಂದು ಸಂಖ್ಯೆದಲ್ಲದೆ ಪ್ರತಿಯೊಂದು ತಾಲೂಕಿನಲ್ಲಿ 26, 28, 30 ಸಾವಿರ ಗಂಟಲೆ ಮತದಾರರ ಪಟ್ಟಿಯಲ್ಲಿದೆ. ಇದು ಹೆಂಗೆ ಬಂತಲ್ಲ ಪ್ರಬಲ ಅಂತ ಕೆಲವು ಕುಹಕಿಗಳು ಹೆಸರು ಸಿಗಂಗಿಲ್ಲ, ಕೈ ಕಾಣಂಗಿಲ್ಲ. ಆ ಹಿಂದೆ ನಿಂತು ಕೆಲವು ನಮ್ಮವರನ್ನೇ ಉಪಯೋಗಿಸಿ ಈ ರೀತಿ ಮಾಡಕತ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ತಳವಾರ್, ಮಾಜಿ ನಗರಸಭಾ ಸದಸ್ಯ. ನಾನು